ನಮಸ್ಕಾರ. ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಾಳೆ ಬರುವ ದತ್ತ ಜಯಂತಿಯ ದಿನಾಂಕ, ಇತಿಹಾಸ ಮತ್ತು ಅದರ ಮಹತ್ವ ಮತ್ತು ಅದರ ಪ್ರಯೋಜನಗಳು, ಉಪವಾಸದ ಬಗ್ಗೆ ಮತ್ತು ದತ್ತಾತ್ರೇಯನ ಒಂದು ಸ್ವಲ್ಪ ಕತೆ ಹೇಳ್ತಾ ಇದ್ದೀನಿ ರೀ. ಅದನ್ನು ನೀವು ಕೇಳಿರಿ. ಯಾಕಂದ್ರೆ ನಾಳೆ ಹುಣ್ಣಿಮೆ ದಿವಸ ದತ್ತ ಜಯಂತಿ ಚಾಲೂ ಆಗ್ತದೆ. ಅದರದೊಂದು ಮಹತ್ವವನ್ನು ಹೇಳ್ತಾ ಇದ್ದೆ. ದತ್ತಾತ್ರೇಯನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ. ಅದಕ್ಕೆ ಈ ಕಥೆಯನ್ನು ಮತ್ತು ಈ ಮಾಹಿತಿನ ನೀವು ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗಲಾರ್ದೆ ನೋಡಿತ್ರಿ, ನೀವು ಅವರು ಸಬ್ಸ್ಕ್ರೈಬ್ ಆಗಲಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಪೂರ್ಣ. ಈ ದತ್ತ ಜಯಂತಿ ಅಂತಂದ್ರೆ ದತ್ತಾತ್ರೇಯನ ಅವತಾರದಲ್ಲಿ ಪವಿತ್ರ ತ್ರಿಮೂರ್ತಿಗಳಲ್ಲಿ 3 ದೇವರುಗಳನ್ನು ಸಾಕಾರಗೊಳಿಸ್ತಾರೆ. ಅವರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ದತ್ತಾತ್ರೇಯ ಜಯಂತಿ ಉತ್ಸವವನ್ನು ಮಾರ್ಗಶಿರ ಮಾಸದ ಹುಣ್ಣಿಮೆಯ ರಾತ್ರಿ ಆಯೋಜಿಸ್ತಾರೆ. ಇದನ್ನು ದತ್ತ ಜಯಂತಿ ಅಂತ ಕರೀತಾರೆ. ಶಾಸ್ತ್ರಗಳ ಪ್ರಕಾರ ಶ್ರೀ ದತ್ತಾತ್ರೇಯ ಜಯಂತಿ ಭಗವಾನ್ ದತ್ತಾತ್ರೇಯರು ದೇಶದಲ್ಲಿ ಜನಿಸಿದ ದಿನವಾಗಿತ್ತು. ಅವರನ್ನು ವಿಷ್ಣುವಿನ ಅವತಾರ ಅಂತೂ ಕರೀತಾರೆ. ಇನ್ನು ದತ್ತ ಜಯಂತಿಯ ದಿನಾಂಕ ಮತ್ತು ಸಮಯ ಯಾವುದಂದರೆ ಮಾರ್ಗಶಿರ ಮಾಸದ ಪೂರ್ಣಿಮೆಯಾದ ಹುಣ್ಣಿಮೆಯ ದಿನದಂದು ದತ್ತಾತ್ರೇಯ ಜಯಂತಿ. ಇದನ್ನು ಡಿಸೆಂಬರ್ 4ನೇ ತಾರೀಕು ಅಂದರೆ ಗುರುವಾರ ದಿವಸ ಬರ್ತದೆ. ದತ್ತಾತ್ರೇಯ ಜಯಂತಿ ಆಚರಣೆ ತಿಥಿ ಸಮಯ ಯಾವುದಂದ್ರೆ ಬೆಳಗ್ಗೆ 4:25ಕ್ಕೆ ತಿಥಿಯ ಪೂರ್ಣಿಮಾ ತಿಥಿ ಆರಂಭವಾಗ್ತದೆ. ಇದು ಮುಗಿಯೋದು 5:25ಕ್ಕೆ. ದತ್ತಾತ್ರೇಯ ಜಯಂತಿಯ ಮಹತ್ವ ಯಾವುದಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬ ಮತ್ತು ಸಂದರ್ಭಕ್ಕೂ ತನ್ನದೇ ಆದ ವಿಶಿಷ್ಟ ಮಹತ್ವದ. ಇದು ದತ್ತಾತ್ರೇಯ ಜಯಂತಿಯ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಭಾಳ ಆಚರಿಸ್ತಾರೆ. ದತ್ತಾತ್ರೇಯನಿಗೆ ಅರ್ಪಿತವಾದ ಹಲವಾರು ದೇವಾಲಯಗಳಿವೆ. ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ದೇವರು. ಎಲ್ಲ ನಂತರ ಪ್ರಸಿದ್ಧ ದತ್ತ ಸಂಪ್ರದಾಯವು ದತ್ತಾತ್ರೇಯರ ಅನುಯಾಯಿಗಳಲ್ಲಿ ಉದಯಿಸಿತು. ದತ್ತಾತ್ರೇಯರು 3 ತಲೆಗಳು ಮತ್ತು 6 ತೋಳುಗಳನ್ನು ಹೊಂದಿದ್ದಾರೆ ಮತ್ತು ಪ್ರತಿ ಕೈಯಲ್ಲಿಯೂ ಪರಿಕರಗಳನ್ನು ಹೊಂದಿದ್ದಾರೆ. ದತ್ತಾತ್ರೇಯ ಜಯಂತಿ ದಿನದಂದು ಅವರ ಅನುಯಾಯಿಗಳು ಅವರನ್ನು ಸಂಪೂರ್ಣವಾಗಿ ಪೂಜಿಸುತ್ತಾರೆ. ಆಂಧ್ರ ಪ್ರದೇಶ, ಕರ್ನಾಟಕ, ಗುಜರಾತ್ ಮತ್ತು ಮಹಾರಾಷ್ಟ್ರದ ದತ್ತಾತ್ರೇಯ ದೇವಾಲಯಗಳಲ್ಲಿ ಈ ಹಬ್ಬವನ್ನು ಬಹಳ ಸಂತೋಷ ಮತ್ತು ಪ್ರಚಾರದಿಂದ ಆಚರಿಸ್ತಾರೆ. ದತ್ತಾತ್ರೇಯ ಜಯಂತಿಯಂದು ಒಬ್ಬ ವ್ಯಕ್ತಿಯು ದತ್ತಾತ್ರೇಯನನ್ನು ಸಂಪೂರ್ಣವಾಗಿ ಸಮರ್ಪಣಾಭಾವದಿಂದ ಪೂಜಿಸಿದಾಗ ಮತ್ತು ದತ್ತಾತ್ರೇಯ ಜಯಂತಿಯಂದು ಉಪವಾಸ ಮಾಡಿದರೆ ಅವರ ಇಷ್ಟಾರ್ಥಗಳು ಖಂಡಿತ ಈಡೇರ್ತವೆ. ಭಗವಾನ್ ದತ್ತಾತ್ರೇಯ ಯಾರು ಅಂತಂದರೆ, ಭಗವಾನ್ ದತ್ತಾತ್ರೇಯನನ್ನು ದೇವತೆ ಮತ್ತು ಗುರುವಿನ ದೈವಿಕ ಅವತಾರ ಅಂತ ಕರೀತಾರೆ. ಏಕೆಂದರೆ ಅವರ ಅನುಯಾಯಿಗಳು ಅವರನ್ನು ಶ್ರೀ ಗುರುದೇವ ದತ್ತ ಅಂತ ಗುರುತಿಸ್ತಾರೆ. ನಾಥಪಂಥದ ಮತ್ತು ಸೂಫಿ ಪಂಗಡಗಳೆರಡೂ ಗುರು ದತ್ತಾತ್ರೇಯರನ್ನು ದೇವತೆಯಾಗಿ ಮತ್ತು ಅವರನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸ್ತಾರೆ. ವೈಷ್ಣವ, ಶೈವ ಪಂಥರಲ್ಲಿ ಅವರನ್ನು ಗುರುಸ್ವಾಮಿ, ಗುರುರಾಜ ಮತ್ತು ಗುರುದೇವಜಿ ಎಂದು ಕರೀತಾರೆ. ಅವರನ್ನು ಗುರು ಎಂದು ಪೂಜಿಸ್ತಾರೆ. ಈ ದತ್ತಾತ್ರೇಯರು ಸಾಮಾಜಿಕ ಸಮಾನತೆ ಮತ್ತು ಭ್ರಾತೃತ್ವದ ಕಲ್ಪನೆಯ ಅಡಿಪಾಯವನ್ನು ಪ್ರಾರಂಭಿಸಿದರು. ಶ್ರೀಮದ್ ಭಗವದ್ಗೀತೆಯ ಪ್ರಕಾರ ದತ್ತಾತ್ರೇಯರು 24 ಗುರುಗಳಿಂದ ಜ್ಞಾನ ಮತ್ತು ಒಳನೋಟವನ್ನು ಪಡೆದವರು ಮತ್ತು ದತ್ತಪಂಥವು ಭಗವಾನ್ ದತ್ತನ ಹೆಸರಿನಲ್ಲಿ ಹೊರಹೊಮ್ಮಿತು. ಧಾರ್ಮಿಕ ಸಮೀಕ್ಷೆಯ ಪ್ರಕಾರ ಅವರು ದಕ್ಷಿಣ ಭಾರತದಾದ್ಯಂತ ಅನೇಕ ದೇವಾಲಯಗಳು ವಿಷಯವಾಗಿದ್ದಾರೆ. ಮಾರ್ಗಶಿರ ಮಾಸದ ಪೂರ್ಣಿಮೆಯ ಶುಭ ದಿನದಂದು ಭಕ್ತರು ಶ್ರೀ ದತ್ತಾತ್ರೇಯರನ್ನು ಪೂಜಿಸ್ತಾರೆ ಮತ್ತು ಅವರು ಎಲ್ಲ ಆಸೆಗಳನ್ನು ಈಡೇರಿಸ್ತಾರೆ. ಈ ಪವಿತ್ರ ದಿನಕ್ಕೆ ದತ್ತಾತ್ರೇಯ ಜಯಂತಿ ಎಂದು ಕರೀತಾರೆ. ಕೆಲವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಅವರು ಶ್ರೀ ವಿಷ್ಣುವಿನ ಪುನರ್ಜನ್ಮವೂ ಹೌದು. ಇನ್ನೊಂದು ಸಿದ್ಧಾಂತದ ಪ್ರಕಾರ ಹಿಂದಿನ ಕಾಲದಲ್ಲಿ ರಾಕ್ಷಸರ ಹತ್ಯಾಕಾಂಡ ನಾಟಕೀಯವಾಗಿ ಹೆಚ್ಚಾಗಿತ್ತು. ಅದಕ್ಕಾಗಿ ಶ್ರೀ ದತ್ತಾತ್ರೇಯರು ಹಲವಾರು ರೂಪಗಳನ್ನು ತೆಗೆದುಕೊಂಡು ಅಸುರರನ್ನು ನಾಶ ಮಾಡಿದರು. ದತ್ತಾತ್ರೇಯ ಜಯಂತಿಯಂದು ಶ್ರೀ ದತ್ತನ ತತ್ವವು ಭೂಮಿಯ ಮೇಲೆ ಬೇರೆ ಯಾವುದೇ ದಿನಕ್ಕಿಂತ 1000 ಪಟ್ಟು ಹೆಚ್ಚು ಸಕ್ರಿಯವಾಗಿದೆ. ಭಕ್ತರು ಶ್ರೀ ದತ್ತಾತ್ರೇಯರನ್ನು ಪ್ರಾಮಾಣಿಕವಾಗಿ ಮತ್ತು ಭಕ್ತಿಯಿಂದ ಪೂಜಿಸುವ ಮೂಲಕ ದತ್ತ ತತ್ವದ ಪ್ರಯೋಜನಗಳನ್ನು ಪಡಿತಾರೆ. ಶ್ರೀ ದತ್ತಾತ್ರೇಯ ಜಯಂತಿಯನ್ನು ಆಚರಿಸುವುದರಿಂದ ಜೀವನದ ಪ್ರಮುಖ ಸಮಸ್ಯೆಗಳು ಪರಿಹರಿಸಬಹುದು ಮತ್ತು ವ್ಯಕ್ತಿಯ ಸಾಧನೆಗೆ ಇರುವ ಅಡೆತಡೆಗಳನ್ನು ತೆಗೆದುಹಾಕಬಹುದು. ಇನ್ನು ದತ್ತಾತ್ರೇಯ ಜಯಂತಿ ಇತಿಹಾಸ ಹೆಂಗಂದ್ರೆ, ಅನಸೂಯ ಮತ್ತು ಋಷಿ ಅತ್ರಿಯರ ಶ್ರೀ ದತ್ತಾತ್ರೇಯರ ಪೋಷಕರು. ಅನಸೂಯಳನ್ನು ಧರ್ಮನಿಷ್ಠೆ ಮತ್ತು ಪರಿಶುದ್ಧ ಪತ್ನಿಯ ಆದರ್ಶ ಉದಾಹರಣೆಯಾಗಿ ನೋಡ್ತಾರೆ. ಪವಿತ್ರ ತ್ರಿಮೂರ್ತಿಗಳಾದ ಶ್ರೀ ಬ್ರಹ್ಮ, ಶ್ರೀ ವಿಷ್ಣು ಮತ್ತು ಶ್ರೀ ಶಿವರಿಗೆ ಸಮಾನವಾದ ಮಗುವನ್ನು ಪಡೆಯಲು ಅವಳು ಕಠಿಣ ತಪಸ್ಸನ್ನು ಮಾಡಿದಳು. ನಾರದ ಮುನಿಯು ಒಮ್ಮೆ ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ನೋಡಲು
ಸ್ವರ್ಗಕ್ಕೆ ಹೋದರು. ಆದಾಗ್ಯೂ ಅವರು ಪವಿತ್ರ ತ್ರಿಮೂರ್ತಿಗಳ ಬಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಬದಲಾಗಿ ಅವರು ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ದೇವತೆಗಳ ಪತ್ನಿಯರನ್ನು ಎದುರಿಸಿದರು. ಅವರ ಅಹಂಕಾರವನ್ನು ಕಡಿಮೆ ಮಾಡುವ ಪ್ರಯತ್ನದಲ್ಲಿ ನಾರದ ಮುನಿಗಳು 3 ಪತ್ನಿಯರಿಗೆ ಪ್ರಪಂಚದಾದ್ಯಂತ ಪ್ರಯಾಣ ಮಾಡಿದರು. ಅತ್ರಿ ಋಷಿಯ ಪತ್ನಿ ಅನಸೂಯೆಯಂತಹ ವಿನಮ್ರ ಮತ್ತು ಸದ್ಗುಣಶೀಲ ಮಹಿಳೆಯನ್ನು ಅವರು ಎಂದಿಗೂ ಭೇಟಿ ಮಾಡಿಲ್ಲ ಎಂದು ತಿಳಿಸಿದರು. ಪವಿತ್ರ ನಂಬಿಕೆಯ ಕಟ್ಟ ಅನುಯಾಯಿಗಳಾದ ತ್ರಿಮೂರ್ತಿಗಳ 3 ಪತ್ನಿಯರು ಅವರನ್ನು ಬೆಂಬಲಿಸಿದರು. ಇದನ್ನು ಕೇಳಿದ ನಂತರ ಅವರು ಅಸೂಯೆಪಟ್ಟರು ಮತ್ತು ತಮ್ಮ ಅಹಂಕಾರವನ್ನು ಹಾನಿಗೊಳಿಸಿಕೊಂಡರು. ನಂತರ ನಾರದ ಋಷಿಗಳು ಹೊರಟು ಹೋದರು ಮತ್ತು 3 ದೇವತೆಗಳು ಅನಸೂಯಳ ಸತಿ ಧರ್ಮವನ್ನು ನಾಶ ಮಾಡಲು ತಮ್ಮ ನಿರ್ದಿಷ್ಟ ಪತಿಗಳನ್ನು ಬೇಡಿಕೊಂಡರು. ಅದೇ ಸಮಯದಲ್ಲಿ ತ್ರಿದೇವನು ಅತ್ರಿ ಋಷಿಯ ನಿವಾಸಕ್ಕೆ ಬಂದನು. ತ್ರಿದೇವನ ಉದ್ದೇಶವೂ ಅದೇ ಆಗಿತ್ತು, ಅನಸೂಯಳ ಸದ್ಗುಣವನ್ನು ಪರೀಕ್ಷಿಸುವುದು. ಆದ್ದರಿಂದ ಅವರು ಒಟ್ಟಾಗಿ ಒಂದು ಯೋಜನೆಯನ್ನು ಮಾಡಿದರು. ಅದರಲ್ಲಿ 3 ದೇವತೆಗಳು ಋಷಿಗಳಂತೆ ತಮ್ಮನ್ನು ತಾವು ಮರೆಮಾಡಿಕೊಂಡು ಅನಸೂಯೆಯಿಂದ ದಾನ ಬೇಡಿದರು. ಅವರು ತಿನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅನಸೂಯೆ ಆತಿಥ್ಯವನ್ನು ತನ್ನ ನಂಬಿಕೆ ಎಂದು ಪರಿಗಣಿಸಿದಳು. ಆದ್ದರಿಂದ ಅವಳು ಅವರನ್ನು ಸ್ನಾನ ಮಾಡಿದ ನಂತರ ಅವರಿಗಾಗಿ ಮಾಡಿದ ಆಹಾರವನ್ನು ಸೇವಿಸಲು ಹೇಳಿದಳು. 3 ದೇವತೆಗಳು ಸ್ನಾನ ಮಾಡಿ ಹಿಂದಿರುಗಿದರು ಮತ್ತು ಅನಸೂಯೆ ಅವರನ್ನು ಕುಳಿತುಕೊಳ್ಳಲು ಹೇಳಿದಳು. 3 ದೇವರುಗಳು ಅವಳಿಗೆ ಅವರು ಬೆತ್ತಲೆಯಾಗಿದ್ದಾಗ ಅವರ ಸಹಜ ಸ್ಥಿತಿಯಲ್ಲಿ ಆಹಾರವನ್ನು ನೀಡಿದರೆ ಮಾತ್ರ ಅವರು ಕುಳಿತುಕೊಳ್ಳಲು ಅವಕಾಶ ನೀಡುತ್ತಾರೆ ಎಂದು ತಿಳಿಸಿದರು. ಅನಸೂಯ ಅತ್ರಿ ಋಷಿಗೆ ಕಥೆಯನ್ನು ಹೇಳಿದಳು. ಅವರು 3 ತಲೆಗಳು ಮತ್ತು 6 ತೋಳುಗಳನ್ನು ಅಪ್ಪಿಕೊಂಡಾಗ 3 ಶಿಶುಗಳು ಒಂದಾದವು. ಬ್ರಹ್ಮ, ವಿಷ್ಣು ಮತ್ತು ಶಿವನ ಪತ್ನಿಯರು ಹಿಂದಿರುಗಲು ವಿಫಲವಾದಾಗ ಆತಂಕ ಮತ್ತು ಕಳವಳಗೊಂಡರು. ದೇವತೆಗಳು ಅಸೂಯೆಯಲ್ಲಿ ಕ್ಷಮೆ ಮತ್ತು ತಮ್ಮ ಸಂಗಾತಿಗಳನ್ನು ಹಿಂದಿರುಗಿಸುವಂತೆ ಬೇಡಿಕೊಂಡರು. ನಂತರ ತ್ರಿಮೂರ್ತಿಗಳು ತಮ್ಮ ನಿಜವಾದ ರೂಪವನ್ನು ಪಡೆದು ಅತ್ರಿ ಮತ್ತು ಅನಸೂಯರಿಗೆ ದತ್ತಾತ್ರೇಯ ಎಂಬ ಮಗುವನ್ನು ನೀಡಿದರು. ಅವನ ಸಹೋದರರಾದ ಚಂದ್ರದೇವರು, ಚಂದ್ರ ಮತ್ತು ಋಷಿ ದುರ್ವಾಸರನ್ನು ಕ್ರಮವಾಗಿ ಶ್ರೀ ಬ್ರಹ್ಮ ಮತ್ತು ಶ್ರೀ ಶಿವನ ಅಭಿವ್ಯಕ್ತಿಗಳೆಂದು ಹೇಳಲಾಗುತ್ತದೆ, ಆದರೆ ಅವನು ಶ್ರೀ ವಿಷ್ಣುವಿನ ಅವತಾರವೆಂದು ಭಾವಿಸುತ್ತೇವೆ. ಶ್ರೀ ದತ್ತಾತ್ರೇಯರನ್ನು ಅವರ ಜನ್ಮ ವಾರ್ಷಿಕೋತ್ಸವವೆಂದು ಸ್ಮರಿಸಲು ಮತ್ತು ಗೌರವಿಸಲು ದತ್ತ ಜಯಂತಿಯನ್ನು ಆಚರಿಸುತ್ತೇವೆ. ದತ್ತಾತ್ರೇಯ ಜಯಂತಿಯ ಆಚರಣೆಗಳು: ಭಕ್ತರು ಬೇಗ ಎದ್ದು ಮನೆಯಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ದತ್ತಾತ್ರೇಯನಿಗೆ ಸಮರ್ಪಿತವಾದ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ದೇವಾಲಯಗಳನ್ನು ಹೂಗಳಿಂದ ಮತ್ತು ಭಕ್ತರು ಭಗವಂತನ ಗೌರವಾರ್ಥವಾಗಿ ಭಕ್ತಿಗೀತೆಗಳು, ಮಂತ್ರಗಳನ್ನು ಪಠಿಸುತ್ತಾರೆ. ವಿಶೇಷ ಆಚರಣೆಗಳೆಂದರೆ ಪೂಜೆ ಆಯೋಜಿಸುತ್ತಾರೆ, ಭಗವಂತನಿಗೆ ಅಭಿಷೇಕ ಮಾಡ್ತಾರೆ. ಕೆಲವು ಭಕ್ತರು ಈ ದಿನವನ್ನು ಉಪವಾಸವನ್ನು ಮಾಡ್ತಾರೆ. ದತ್ತಾತ್ರೇಯ ಜಯಂತಿಯನ್ನು ದೇಶಾದ್ಯಂತ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಗುಜರಾತ್ನಂಥ ರಾಜ್ಯಗಳಲ್ಲಿ ಇದನ್ನು ಬಹಳ ಆಚರಿಸ್ತಾರೆ. ಈ ರಾಜ್ಯಗಳು ಭಗವಾನ್ ದತ್ತಾತ್ರೇಯನಿಗೆ ಮೀಸಲಾಗಿರುವ ದೇವಾಲಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ ಮತ್ತು ಅದೇ ದಿನ ಭವ್ಯ ಉತ್ಸವಗಳಿಗೆ ಸಾಕ್ಷಿಯಾಗ್ತವೆ. ದತ್ತಾತ್ರೇಯ ಜಯಂತಿ ಪೂಜಾ ವಿಧಾನ ಹೆಂಗಂದರೆ, ನಾವು ಈಗಾಗಲೇ ಚರ್ಚಿಸಿದಂತೆ ದತ್ತಾತ್ರೇಯ ಜಯಂತಿ ದಿನದಂದು ಆಚರಿಸಲಾಗುವ ಪ್ರಮುಖ ದೇವತೆಗಳು ಅವರ ದೇವಾಲಯಗಳಿಗೆ ಹೋಗಿ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ. ಧೂಪ, ದೀಪ, ಕರ್ಪೂರ, ಹೂಗಳಿಂದ ಭಗವಂತನ ಗೌರವಾರ್ಥವಾಗಿ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಧರ್ಮ ಮಾರ್ಗವನ್ನು ಸಾಧಿಸಿರುವ ದತ್ತಾತ್ರೇಯ ವಿಗ್ರಹವನ್ನು ಮನೆಯಲ್ಲಿ ಮತ್ತು ದೇವಾಲಯಗಳಲ್ಲಿ ಪೂಜಿಸ್ತಾರೆ. ದೇವಾಲಯಗಳನ್ನು ಸಹ ಅಲಂಕರಿಸೋದು ಮತ್ತು ಅನುಯಾಯಿಗಳು ಧಾರ್ಮಿಕ ಚಟುವಟಿಕೆಗಳು ಮತ್ತು ಭಗವಾನ್ ದತ್ತಾತ್ರೇಯರಿಗೆ ಸಮರ್ಪಿತವಾದ ಭಕ್ತಿಗೀತೆಗಳಲ್ಲಿ ಮುಳುಗುತ್ತಾರೆ. ಕೆಲವು ಸ್ಥಳಗಳಲ್ಲಿ ಅವಧೂತ ಗೀತೆ ಮತ್ತು ಜೀವಮುಕ್ತ ಗೀತೆಗಳನ್ನು ಪಠಿಸ್ತಾರೆ. ಇವುಗಳಲ್ಲಿ ಭಗವಂತನೇ ಹೇಳಿದ ಮಾತುಗಳು ಸೇರಿವೆ ಅಂತ ಹೇಳ್ತಾರೆ. ಪೂಜಾ ವಿಧಿವಿಧಾನದ ಸಮಯದಲ್ಲಿ ಭಕ್ತರು ದೇವರ ವಿಗ್ರಹಕ್ಕೆ ಶ್ರೀಗಂಧದ, ಕುಂಕುಮ ಮತ್ತು ಅರಿಶಿಣವನ್ನು ಹಚ್ತಾರೆ. ಪೂಜೆಯ ಆರಂಭ ಆದಮೇಲೆ ಜನರು ದೇವರ ವಿಗ್ರಹದ ಸುತ್ತಲೂ 7 ಬಾರಿ ಪ್ರದಕ್ಷಿಣೆ ಹಾಕೋದು ಮತ್ತು ಜನರಿಗೆ ಪ್ರಸಾದ ಮತ್ತು ಆರತಿಯನ್ನು ಅರ್ಪಿಸ್ತಾರೆ. ಪೂಜೆಯ ಸಮಯದಲ್ಲಿ ಮಂತ್ರಗಳನ್ನು ಹೇಳೋದು: ಶ್ರೀ ಗುರು ದತ್ತಾತ್ರೇಯ ನಮಃ, ಓಂ ಶ್ರೀ ಗುರುದೇವ ದತ್ತ ಅಥವಾ ಹರಿ ಓಂ ಸಸ್ತತ ಜೈ ಗುರುದೇವ ದತ್ತ. ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಇದೊಂದು ಉತ್ತಮ ಮಾರ್ಗ. ಅನುಯಾಯಿಗಳು ದತ್ತ ಮಹಾತ್ಮೆ, ಗುರುಚರಿತ್ರೆ ಮತ್ತು ದತ್ತ ಪ್ರಬೋಧಗಳನ್ನು ಓದಲು ಅಥವಾ ಹಬ್ಬವನ್ನು ಸ್ಮರಿಸಲು ಭಜನೆಗಳನ್ನು ಮಾಡೋದು ಎಲ್ಲ ಮಾಡ್ತಾರೆ. ದೇವಾಲಯಗಳು ಮತ್ತು ದತ್ತ ಜಯಂತಿಯನ್ನು ಬಹಳ ಆಚರಣೆ ವೈಭವದಿಂದ ಆಚರಿಸ್ತಾರೆ. ಇದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಬಹಳ ಏಕಾದಶಿಯಿಂದ ಹುಣ್ಣಿಮೆವರೆಗೆ ಅನೇಕ ಹಬ್ಬಗಳು ನಡೀತವೆ ಮತ್ತು ಮಾಣಿಕ್ಯ ಪ್ರಭುವಿನಂಥ ದೇವಾಲಯಗಳು ಶ್ರೀ ದತ್ತನಿಗೆ ಮೀಸಲಾದ 7 ದಿನಗಳ ಉತ್ಸವವನ್ನು ಮಾಡ್ತಾರೆ. ಇದಲ್ಲದೆ ದತ್ತಾತ್ರೇಯ ಜಯಂತಿಗೆ 7 ದಿನಗಳ ಮೊದಲು ಶ್ರೀ ಗುರುಚರಿತ್ರೆಯನ್ನು ಪಠಿಸೋದು ಅತ್ಯಗತ್ಯವಾದ ಸಾಂಪ್ರದಾಯಿಕ ಚಟುವಟಿಕೆ. ಇನ್ನು ದತ್ತಾತ್ರೇಯ ಜಯಂತಿಯಿಂದ ಉಪವಾಸ ಮಾಡ್ತಾರೆ. ಅದಕ್ಕೂ ಕೆಲವು ನಿಯಮಗಳಿವೆ.
ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಅವತಾರವಾದ ದತ್ತಾತ್ರೇಯನ ಅನುಯಾಯಿಗಳು ಅವತ್ತು ಉಪವಾಸ ಮಾಡ್ತಾರೆ. ಉಪವಾಸ ಸಮಯದಲ್ಲಿ ಜನರು ಸಾಮಾನ್ಯವಾಗಿ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ನೋಡ್ಕೋತಾರೆ. ಹಾಲು, ಹಣ್ಣು ಮತ್ತು ಇತರ ಸಾತ್ವಿಕ ಆಹಾರವನ್ನು ತಿಂತಾರೆ. ಅದರ ಬದಲು ದವಸ ಧಾನ್ಯಗಳನ್ನು, ಬೇಯಿಸಿದ ಆಹಾರವನ್ನು ಸೇವಿಸೋದು ತಪ್ಪಿಸ್ತಾರೆ. ಆಧ್ಯಾತ್ಮಿಕ ಗಮನವನ್ನು ಭಾಳ ಕೊಡ್ತಾರೆ. ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ ಅಂತ ತಾಮಸ ಊಟವನ್ನು ಸಂಪೂರ್ಣವಾಗಿ ಬಿಡ್ತಾರೆ. ಈ ದಿನ ಕೆಲವೊಂದಷ್ಟು ಜನ ನಿರ್ಜಲ ಉಪವಾಸ ಮಾಡ್ತಾರೆ. ಅಂದರೆ ಒಂದು ಗುಟುಕು ನೀರು ಕುಡಿಲಾರ್ದೇ ಸಂಪೂರ್ಣ ಉಪವಾಸ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಇದನ್ನು ದತ್ತಾತ್ರೇಯನ ಅನುಗ್ರಹಕ್ಕೋಸ್ಕರ ಈ ದತ್ತ ಜಯಂತಿಯನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ. ನಾನು ಈ ವಿಡಿಯೋದಲ್ಲಿ ದತ್ತಾತ್ರೇಯ ಜಯಂತಿಯ ಒಂದು ಸಮಯ ಮತ್ತು ದಿನಾಂಕ ಎಲ್ಲ ಹೇಳಿದ್ದೀನಿ. ಮತ್ತು ಅಷ್ಟೇ ಅಲ್ಲದೆ ಇದು ಒಂದು ದತ್ತಾತ್ರೇಯನ ಒಂದು ಕಥೆ ಮತ್ತು ಉಪವಾಸ ಅದರ ನಿಯಮಗಳೆಲ್ಲ ಹೇಳೀನಿ. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ನಾಳೆ ಬರುವ ದತ್ತ ಜಯಂತಿಯನ್ನು ಸಂಪೂರ್ಣವಾಗಿ ಆಚರಿಸ್ರಿ. ನೀವು ದತ್ತಾತ್ರೇಯನ ಅನುಗ್ರಹಕ್ಕೆ ಪಾತ್ರರಾಗಿ. ಈ ವಿಡಿಯೋನ ಯಾರು ನೋಡ್ಲಿತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.